ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೀತಿಯ ದೇವಜನರೇ, ವಿಶ್ವಾಸಿಗಳೇ, ನಿಮ್ಮ ಪ್ರತಿಯೊಬ್ಬರನ್ನ ಕರ್ತನಾದ ಕ್ರಿಸ್ತ ಯೇಸುವಿನ ನಾಮದಲ್ಲಿ ನಾನು ವಂದಿಸ್ತಾ ಇದ್ದೀನಿ. ನಿಮ್ಮನ್ನ ಪ್ರೀತಿ ಪೂರ್ವಕವಾಗಿ ಈ ದಿನದಲ್ಲಿ ನಾವು ನೇರಾಗಿ ದೇವರ ವಾಕ್ಯಕ್ಕೆ ಹೋಗೋಣ. ಒಂದು ನಿಮಿಷವಾಗಿ ಕಣ್ಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಅಪ್ಪ ಪರಿಶುದ್ಧವಾಗಿ ಒಳ್ಳೆ ತಂದೆಯೇ, ನಿಮ್ಮನ್ನ ಸ್ತುತಿಸ್ತಾ ಇದೀವಿ, ಕೊಂಡಾಡ್ತಾ ಇದೀವಿ, ಮಹಿಮೆ ಪಡಿಸ್ತಾ ಇದೀವಿ. ದೇವರೇ, ಈ ದಿನದಲ್ಲಿ ನೀನು ಅನುಗ್ರಹಿಸಲ್ಪಡುವಂತ ಈ ವಾಕ್ಯ ಪ್ರತಿಯೊಬ್ಬರಿಗೂ ಆಶೀರ್ವದಿಸಲ್ಪಡಲಿ. ನಿನ್ನ ನಾಮ ಒಂದೇ ಮಹಿಮೆ ಹೊಂದಲಿ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ನನ್ನ ಹೆಸರು ಪಾಸ್ಟರ್ ಆಂಟೋನಿ ರಾಜ್ ಅಂತ ಹೇಳ್ಬಿಟ್ಟು ದಿನಸರಿಯು ನಿಮ್ಮೊಂದಿಗೆ ದೇವರ ವಾಕ್ಯವನ್ನ ಹಂಚಿಕೊಳ್ಳುತ್ತಿರುವಂತ ದಾಸನು ಆಗಿದ್ದೀನಿ. ಪ್ರಿಯರಾದವರೇ, ಈ ದಿನದಲ್ಲಿ ಪ್ರತಿಯೊಬ್ಬೊಬ್ಬರು ಕೊರತೆಗಳನ್ನ ನೀಗಿಸಲ್ಪಡಬೇಕು. ಕೊರತೆಗಳನ್ನ ತಾನೇ ಹೋಗಿ ಅದನ್ನ ಏನ್ ಮಾಡ್ಬೇಕು, ಪರಿಪೂರ್ಣವಾಗಿ ನೀಗಿಸಲ್ಪಡಬೇಕು, ಪ್ರಯಾಸ ಪಡಬೇಕು ಎಂಬುದಾಗಿ ಅನೇಕ ರೀತಿಯಾದ ಜನಗಳು ಪ್ರಯಾಸ ಪಡ್ತಾರೆ. ಅನೇಕ ದೇವರ ಮಕ್ಕಳು ಇದರ ನಿಮಿತ್ತವಾಗಿ ಕಷ್ಟ ಪಡ್ತಾರೆ. ಮತ್ತೆ ತಾನು ಮಾಡಬೇಕಾದ ಪ್ರತಿಯೊಂದೊಂದು ಕಾರ್ಯಗಳು ದೇವರೇ ತಾನೇ ಅನುಗ್ರಹಿಸಿಕೊಡಬೇಕು ಎಂಬುದಾಗಿ ಅನೇಕರು ಪ್ರಯಾಸ ಪಡುವಂತರು ಆಗಿದ್ದಾರೆ. ಹಂಗಾಗಿ ಪ್ರಿಯರಾದವರೇ, ವಾಕ್ಯವನ್ನ ಗಮನವಿಟ್ಟು ನೋಡುವುದಾದರೆ, ವಾಕ್ಯದಲ್ಲಿ ಏನೆಲ್ಲ ಹೇಳಲ್ಪಟ್ಟಿದ್ದಾನೆ, ಹೇಗೆಲ್ಲ ಕೊರತೆಗಳು ನೀಗಿಸಲ್ಪಡ್ತವೆ, ಹೇಗೆಲ್ಲ ಚಿಂತೆ ಬಾಧಗಳನ್ನ ಪರಿಹಾರವಾಗುತ್ತೆ, ಹೇಗೆಲ್ಲ ಸಮಸ್ಯೆಗಳು ನೀಗಿ ಹೋಗುವಂತದ್ದಾಗಿದೆ ಎಂಬುದಾಗಿ ಸತ್ಯವೇದದಲ್ಲಿ ನಮಗೆ ಅನೇಕ ಪರಿಹಾರವು ಕೊಡಲ್ಪಟ್ಟಿದೆ. ಹಾಗಾಗಿ ಪ್ರಿಯರಾದವರೇ, ಅದಕ್ಕಾಗಿನೇ ಫಿಲಿಪ್ಪರಿಗೆ ಬರೆದ ಪತ್ರಿಕೆ, ನಾವು ಫಿಲಿಪ್ಪರ ಬರೆದ ಪತ್ರಿಕೆ 4ನೇ ಅಧ್ಯಾಯ ಅದರಲ್ಲಿ 19ನೇ ವಾಕ್ಯಕ್ಕೆ ಬಂದಾಗ, ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನ ನೀಗಿಸುವನು. ದೇವರಿಗೆ ಸ್ತೋತ್ರವಾಗಲಿ. ಇಲ್ಲಿ ಹೇಳ್ತದೆ, ನನ್ನ ದೇವರು ಕ್ರಿಸ್ತ ಯೇಸುವಿನ ಪ್ರಭಾವವುಳ್ಳ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿ ಒಂದು ಕೊರತೆಗಳನ್ನ ದೇವರು ನೀಗಿಸುವನಾಗಿದ್ದಾನೆ. ಹಂಗಂದ್ರೆ ಪ್ರಿಯರಾದವರೇ, ಯೇಸು ಸ್ವಾಮಿಯ ಮೇಲೆ ಭರವಸೆ ಇಟ್ಟವರು, ಯೇಸು ಸ್ವಾಮಿಯನ್ನ ನಂಬಿದಂತ ಪ್ರತಿ ಒಂದು ದೇವರ ಮಕ್ಕಳ ಜೀವಿತದಲ್ಲಿ ಕೊರತೆಗಳನ್ನ ನೀಗಿಸುವಂತದ್ದು ಅದು ಕರ್ತನಾದ ಯೇಸುವಿನ ಐಶ್ವರ್ಯಕ್ಕೆ ತಕ್ಕ ಹಾಗೆ. ಅಂದ್ರೆ ಪ್ರೈಸ್ ದಿ ಲಾರ್ಡ್, ದೇವರಿಗೆ ಸ್ತೋತ್ರವಾಗಲಿ. ಹಾಗಾಗಿ ಆ ಜ್ಞಾನೋಕ್ತಿಗಳಲ್ಲಿ ಒಂದು ವಾಕ್ಯ ಬರೆಯಲ್ಪಟ್ಟಿದೆ ನೋಡಿ, ಯೆಹೋವನ ಆಶೀರ್ವಾದವು ಭಾಗ್ಯದಾಯಕವು, ಅದರಲ್ಲಿ ವ್ಯಸನವನ್ನ ಕೂಡಿಸಲು ಆಗುವುದಿಲ್ಲ. ಪ್ರೈಸ್ ದಿ ಲಾರ್ಡ್. ಹಂಗಾಗಿ ದೇವರ ಆಶೀರ್ವಾದ, ದೇವರ ಕಾರ್ಯಗಳು, ದೇವರಿಂದ ಬರುವಂತ ಎಲ್ಲ ರೀತಿಯಾದ ಕಾರ್ಯಗಳನ್ನ ಪಡೆದುಕೊಳ್ಳುವಾಗ ಅದರಲ್ಲಿ ವ್ಯಸನವಿರುವುದಿಲ್ಲ. ದೇವರಿಗೆ ಸ್ತೋತ್ರವಾಗಲಿ. ಹಾಗಾಗಿ ಪ್ರಾರ್ಥನೆ ಮಾಡಿಕೊಳ್ಳುವಂತ ಅನೇಕ ದೇವರ ಮಕ್ಕಳಿದ್ದಾರೆ. ನೀವು ಪ್ರಾರ್ಥನೆ ಮಾಡಿಕೊಳ್ಳುವಾಗ ದೇವರು ನಿಮಗಾಗಿ ವಾಗ್ದಾನ ಮಾಡಿದರೆ, ನೀವು ಬೇಡುವುದಕ್ಕಿಂತಲೂ, ನೀವು ನೆನೆಸುವುದಕ್ಕಿಂತಲೂ ನಿಮಗೆ ಅತ್ಯಧಿಕವಾಗಿ ಮಾಡುವಂತ ದೇವರು ಇದ್ದಾರೆ. ದೇವರಿಗೆ ಸ್ತೋತ್ರ, ಹಲ್ಲೆಲೂಯಾ. ಹಂಗಾಗಿ ಪ್ರಿಯರಾದವರೇ, ಆತನನ್ನು ನಂಬಿದಂತ ಪ್ರತಿ ಒಂದು ನೀವು ನಿಮ್ಮ ಜೀವಿತದಲ್ಲಿ ಯಾವ ಕಾರ್ಯಗಳನ್ನು ಆತನು ನಿಮ್ಮನ್ನ ನಿರಾಕರಿಸಲಾಗುವುದಿಲ್ಲ, ಆತನು ನಿಮ್ಮನ್ನ ತಳ್ಳಿ ಬಿಡುವುದಕ್ಕೆ ಆಗುವುದಿಲ್ಲ. ಯಾಕಂದ್ರೆ ಯೇಸುವನಿಗೆ ದೇವರು ಒಂದು ವಾಗ್ದಾನಗಳನ್ನ ಮಾಡುವುದು ಏನಂತ ನೋಡ್ಬೇಕಂದ್ರೆ, ಇಗೋ ನಾನು ನಿನ್ನನ್ನ ಕೈ ಬಿಡುವುದಿಲ್ಲ, ತೊರೆಯುವುದು ಇಲ್ಲ. ಹಲ್ಲೆಲೂಯಾ. ಎಲ್ಲ ಪರಿಸ್ಥಿತಿಯಲ್ಲಿ ಆ ರೀತಿಯಾಗಿ ನಿಮ್ಮ ಪ್ರತಿ ಒಬ್ಬೊಬ್ಬರನ್ನ ಪ್ರಿಯರಾದವರೇ, ನಿಮ್ಮ ಯಾವುದೇ ರೀತಿಯ ಕೊರತೆಗಳಿರ್ಲಿ, ಯಾವುದೇ ರೀತಿಯ ಸಮಸ್ಯೆಗಳಿರ್ಲಿ, ಕಷ್ಟಗಳಿರ್ಲಿ, ಹೋರಾಟಗಳಿರ್ಲಿ, ಈಗ ಎದುರಾಗುತ್ತಿರುವಂತ ಅನೇಕ ರೀತಿಯಾದ ಸಮಸ್ಯೆಗಳು, ಇದರಿಂದ ನಾನು ಹೇಗೆ ಪಾರಾಗುವುದು ಎಂಬುದಾಗಿ ನೀವು ನೆನೆಸಿ ಕಳವಳ ಪಡ್ತಾ ಇದ್ದೀರಾ, ಚಿಂತಿಸಬೇಡಿ, ಕಳವಳ ಪಡಬೇಡಿ. ನೀವು ದೇವರಲ್ಲಿ ನಿರೀಕ್ಷೆ ಇಟ್ಟದ್ರಿಂದ ದೇವರ ವಾಕ್ಯ ಹೀಗೆ ಹೇಳ್ತದೆ, ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿ ಒಂದು ಕೊರತೆಗಳನ್ನ ಕರ್ತನಾದ ಕ್ರಿಸ್ತ ಯೇಸುವಿನ ನಾಮದಲ್ಲಿ ನೀಗಿ ಹೋಗುವಂಥದ್ದು ಆಗಿರ್ತದೆ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ಈ ಕೊರತೆಗಳು, ಸಮಸ್ಯೆಗಳನ್ನ ಎದುರಿಸಲು ದೇವರ ಮಕ್ಕಳು ನೀವೇ ಹೊರತು ಬೇರೆ ಯಾರು ಇಲ್ಲ ಪ್ರಿಯರಾದವರೇ. ಹಂಗಾಗಿ ಧೈರ್ಯವಾಗಿರಿ. ಈ ಲೋಕದಲ್ಲಿ ಇರುವುದಕ್ಕಿಂತಲೂ ನಮ್ಮಲ್ಲಿರುವನು ದೊಡ್ಡವನಾಗಿದ್ದಾನೆ. ದೇವರಿಗೆ ಸ್ತೋತ್ರ. ಈ ಲೋಕದಲ್ಲಿರುವಂತ ಯಾರೇ ಇರಲಿ, ಅವರೆಲ್ಲರಿಗಿಂತಲೂ ನಿಮ್ಮಲ್ಲಿರುವಂತ ಯೇಸು ಸ್ವಾಮಿ, ನಿಮ್ಮಲ್ಲಿ ಕಾರ್ಯಗಳನ್ನು ಮಾಡುವಂತ ಸರ್ವಶಕ್ತನಾದ ದೇವರು
ಆತನು ದೊಡ್ಡವನು ಆಗಿದ್ದಾನೆ. ನಿಮ್ಮ ಜೀವಿತದಲ್ಲಿ ಬರುವಂತ ಸಮಸ್ಯೆಗಳು, ಕಷ್ಟಗಳು, ವಿರೋಧಗಳು ಏನೇ ಇದ್ರು ಅದನ್ನ ಜಯಿಸಿ ಹೋಗುವಂತೆ ದೇವರು ನಾನು ನಿನಗಾಗಿ ಯುದ್ಧಗಳನ್ನ ಮಾಡ್ತೀನಿ ಎಂಬುದಾಗಿ ಹೇಳಿದ್ದಾರೆ. ದೇವರಿಗೆ ಸ್ತೋತ್ರ. ಕಣ್ಗಳನ್ನ ಮುಚ್ಚಿ ಪ್ರಾರ್ಥನೆ ಮಾಡೋಣ. ಪರಿಶುದ್ಧವಾದ ಒಳ್ಳೆಯ ತಂದೆಯೇ, ನಿಮ್ಮನ್ನು ಸ್ತುತಿಸ್ತಾ ಇದ್ವಿ, ಕೊಂಡಾಡ್ತಾ ಇದ್ವಿ. ಈ ದಿನದಲ್ಲಿ ಹೇಳಲ್ಪಟ್ಟ ವಾಕ್ಯದ ನಿಮಿತ್ತ ಈ ಪ್ರತಿಯೊಂದು ನಿಮ್ಮ ಮಕ್ಕಳನ್ನ, ಅವರ ಮಕ್ಕಳ ಜೀವಿತದಲ್ಲಿ ಬೇಕಾದ ಎಲ್ಲ ಅಗತ್ಯಗಳನ್ನು ಒದಗಿಸಿಕೊಟ್ಟು ಕೊರತೆಗಳನ್ನ ನೀಗಿಸಿ ಆಶೀರ್ವಾದ ಉಂಟಾಗಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ತಂದೆಯೇ, ಆಮೇಲೆ. ಓಕೆ ಪ್ರಿಯರಾದವರೇ, ಈ ದಿನದಲ್ಲಿ ವಾಕ್ಯ ಹೇಳಿದ ಪ್ರಕಾರವಾಗಿ ಕೊರತೆಗಳನ್ನ ನೀಗಿಸುವಂತ ದೇವರು ನಿಮ್ಮೊಂದಿಗಿದ್ದಾನೆ. ಶಲೋಮ್. ಆಮೇನ್. ಪ್ರೈಸ್ ದಿ ಲಾರ್ಡ್.